ಯಾದಗಿರಿ ಏಮ್ಸ್ ಆಸ್ಪತ್ರೆಗೆ ಯುದ್ಧದ ಎಫೆಕ್ಟ್. ಏಮ್ಸ್ ಕ್ಯಾಂಟೀನಲ್ಲಿ LPG ಸಿಲಿಂಡರ್ನ ಅಭಾವ. ಯಾದಗಿರಿ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಸಿಲಿಂಡರ್ ಇಲ್ಲ. ಆ ಅಭಾವದಿಂದಾಗಿ ಸಹಜವಾಗಿ ರೋಗಿಗಳಿಗೆ ತೊಂದರೆ. ಸಿಲಿಂಡರ್ ಸಿಗದೆ ಬಾಣಂತಿಯರು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಇಂಡಕ್ಷನ್ ಸ್ಟವ್ ಮೊರೆ ಹೋಗಿರುವಂಥದ್ದು ಕ್ಯಾಂಟೀನ್ನ ಸಿಬ್ಬಂದಿ. ಪ್ರಯಾರಿಟಿ ಬೇಸ್ ಮೇಲೆ ಆಸ್ಪತ್ರೆಗಳಿಗೆ ಸೇರಿದಂತೆ ಯಾವೆಲ್ಲ ಕಡೆ ಕೊಡಬೇಕು ಅದನ್ನು ಕೊಡ್ತಿದ್ದೀವಿ ಅಂತ ಹೇಳಿದರು ಮುನಿಯಪ್ಪ ಅವರು. ಬಟ್ ಇಲ್ಲಿ ಹೆಂಗೆ ಸಿಗ್ತಾ ಇಲ್ಲೋ ಏನೋ ಗೊತ್ತಿಲ್ಲ. ಬಾಣಂತಿಯರಿಗೆ ಉಪ್ಪಿಟ್ಟು, ನುಚ್ಚು ಗಂಜಿ, ಬಿಸಿ ನೀರನ್ನು ಸಕಾಲಕ್ಕೆ ಕೊಡಲಿಕ್ಕೆ ಕ್ಯಾಂಟೀನ್ ಸಿಬ್ಬಂದಿಗೆ ಆಗ್ತಾ ಇಲ್ಲ. ಸಿಲಿಂಡರ್ ಇಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಕೊಡುವಂಥ ಕೆಲಸ ಮಾಡಲಾಗ್ತಾ ಇದೆ ಎಲೆಕ್ಟ್ರಿಕ್ ಸ್ಟವ್ ಮುಖಾಂತರ. ಯಾಕೆಂದರೆ ಗ್ಯಾಸ್ ಅಭಾವದಿಂದಾಗಿ ಫಸ್ಟ್ ಪ್ರಯಾರಿಟಿ ಆಸ್ಪತ್ರೆಗಳಿಗೆ ಅನ್ನುವಂಥದ್ದನ್ನ ಕೂಡ ಹೇಳಿದರು. ಯಾರಿಗೆಲ್ಲ ತುಂಬ ಅತ್ಯವಶ್ಯಕ ಇದೆ ಅಂಥ ಕಡೆ ಫಸ್ಟ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿದರು. ಬಟ್ ಈ ಯಾದಗಿರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಿಲಿಂಡರ್ ಅಭಾವದಿಂದಾಗಿ ಎಲೆಕ್ಟ್ರಿಕ್ ಸ್ಟವನ್ನು, ಇಂಡಕ್ಷನ್ ಸ್ಟವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಬಾಣಂತಿಯರಿಗೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಹೆಲ್ದಿ ಫುಡ್ಡನ್ನು ಕೊಡುವಂಥ ನಿಟ್ಟಿನಲ್ಲಿ ಇಂಡಕ್ಷನ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಆದರೆ ಅದರಲ್ಲಿ ಜಾಸ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಗ್ಯಾಸಲ್ಲಾಗಿದ್ರೆ ಜಾಸ್ತಿ ಮಾಡ್ಬೋದಿತ್ತು, ತುಂಬ ಜನಕ್ಕೆ ಕೊಡ್ಬೋದಿತ್ತು, ಬೇಗ ಕೊಡ್ಬೋದಾಗಿತ್ತು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಇಲ್ಲಿ ಆಸ್ಪತ್ರೆಗಳಿಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ, ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಆಹಾರ ಸಚಿವರು ಹೇಳ್ತಾ ಇದ್ರು. ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಇವರಿಗೆ? ಯಾವ ರೀತಿಯಾದಂಥ ಅಭಾವ ಕಾಡ್ತಾ ಇದೆ? ಹೌದು, ಏನು ನಿಜಕ್ಕೂ ಹೇಳ್ಬೇಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಏನು ಸಿಲಿಂಡರ್ದ ಅಭಾವ ಬಹಳಷ್ಟು ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಏನು ಕಮರ್ಷಿಯಲ್ LPG ಗ್ಯಾಸ್ ಸಿಗೋದು ಒಂದ್ ಕಡೆ ಆದ್ರೆ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. ಜೊತೆಗೆ ನೋಡ್ಬೇಕಾದ್ರೆ ಇಲ್ಲಿ ಬಾಣಂತಿಯರಿಗೆ ಏನು ಯಾದಗಿರಿ ಅಂತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಕ್ಯಾಂಟೀನ್ ನಲ್ಲಿ ಏನು ಬಾಣಂತಿಯರಿಗೆ ಬಹುಮುಖ್ಯವಾಗಿ ಈಗ ಬೇಕಾಗಿರ್ತಕ್ಕಂಥ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗುತ್ತೆ ಬಾಣಂತಿಯರಿಗೆ, ಮತ್ತು ಮಕ್ಕಳಿಗೆ ಒಂದು ಬಿಸಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬಾಣಂತಿಯರಿಗೆ ಗಂಜಿ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂತಹ ಏನೋ ಒಂದು ಮೆತ್ತನೆಯ ಪದಾರ್ಥ ಆಗಿರ್ತಕ್ಕಂಥ ಉಪ್ಪಿಟ್ಟು, ಅಂತಹ ಒಂದು ಆಹಾರವನ್ನೇ ಬಾಣಂತಿಯರು ಸೇವಿಸಬೇಕು. ಆದ್ರೆ ಹಳ್ಳಿ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂತಹ ಬಾಣಂತಿಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆಂತಂದ್ರೆ ಒಂದ್ ಕಡೆ ಜಿಲ್ಲಾಡಳಿತ ಹೇಳುತ್ತೆ, ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಿಲಿಂಡರ್ನ ಕೊರತೆ ಆಗಿಲ್ಲ ಅಂತ ಹೇಳಿ. ಆದ್ರೆ ಕೊರತೆ ಆಗಿಲ್ಲ ಅಂತ ಹೇಳಿದ ಮೇಲೆ ಇಲ್ಲಿ ಯಾಕೆ ಪೂರೈಕೆ ಮಾಡ್ತಾ ಇಲ್ಲ? ಮತ್ತೆ ವಿಶೇಷವಾಗಿ ಬಾಣಂತಿಯರಿಗೆ ಕೊಡಬೇಕಾಗಿರುತ್ತೆ. ಅವರಿಗೆ ಒಂದು ಸಮರ್ಪಕವಾಗಿ ಒಂದು ಯಾವುದೇ ಒಂದು ಆಹಾರವನ್ನು ಒದಗಿಸೋದಕ್ಕೆ ವಿಫಲವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗದಗ ರೈತರಿಗೂ ಕೂಡ ತಟ್ಟಿರುವಂಥದ್ದು ಕೊಲ್ಲಿ ಯುದ್ಧದ ಎಫೆಕ್ಟ್. ಕಲ್ಲಂಗಡಿ ಹಣ್ಣು ಬೆಳೆದಂತ ಅನ್ನದಾತರು ಕಂಗಾಲಾಗಿದ್ದಾರೆ. ಬೆಳೆ ರಫ್ತಾಗದೆ ಜಮೀನಲ್ಲೇ ಕೊಳಿತಾ ಇರುವಂಥದ್ದು. ಗದಗ ತಾಲೂಕಿನ ಬಿಂಕದ ಕಟ್ಟಿ ಗ್ರಾಮದ ರೈತರು ಗೋಳಿಡ್ತಾ ಇದ್ದಾರೆ. 3 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಂಥ ನಾರಾಯಣಪ್ಪ ಅವರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. 3 ಎಕರೆಯಲ್ಲಿ ಬೆಳೆದಿದ್ರು ಕಲ್ಲಂಗಡಿ ಹಣ್ಣು. ಅಂದರೆ ಬೆಂಗಳೂರಲ್ಲೆಲ್ಲ ರೇಟು ಎವ್ರಿ ಇಯರ್ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿದೆ. ಇಲ್ಲೂ ಕೂಡ ಜಾಸ್ತಿ ಕಮ್ಮಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಬಟ್ ರೈತರಿಗೆ ಸಿಗಬೇಕಾದಂಥ ಲಾಭ ಸಿಗ್ತಾ ಇಲ್ಲ. ಬೆಲೆ ಪಾತಾಳಕ್ಕೆ ಕುಸಿದ ಕಾರಣ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರಂತೆ ರೈತ. ಮುಂಬೈ ಮೂಲಕ ಹೊರ ದೇಶಗಳಿಗೆ ರಫ್ತಾಗ್ತಾ ಇದ್ದಂಥ ಕಲ್ಲಂಗಡಿ ರಫ್ತು ಬಂದ್ ಹಿನ್ನೆಲೆಯಲ್ಲಿ ಪಾತಾಳಕ್ಕೆ ಕುಸಿದೆ ಕಲ್ಲಂಗಡಿ ಹಣ್ಣಿನ ದರ. ಆದರೆ ಸಿಟಿಗಳಲ್ಲೆಲ್ಲ ಅದೇ ರೇಟ್ ಇದೆ. ಈ ಮುಂಚೆ ಯುದ್ಧಕ್ಕೂ ಮುಂಚೆ ಹೇಗಿತ್ತು ಪರಿಸ್ಥಿತಿ, ಲಾಸ್ಟ್ ಇಯರ್ ಎಲ್ಲ ಹೇಗಿತ್ತು ಪರಿಸ್ಥಿತಿ, ಹಂಗೇ ಇದೆ. ಆದರೆ ರೈತರಿಗೆ ಸಿಗಬೇಕಾಗಿದ್ದಂಥ ಲಾಭ ಮಾತ್ರ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಮಾತನಾಡಿದ್ದಾರೆ ನೋಡೋಣ. ಕಲ್ಲಂಗಡಿ ಬೆಳೆಗಾರರಿ ಈ ವರ್ಷ ಬೆಳೆದೇವ್ರಿ ನಾವು. ಹೋದ ವರ್ಷ ಎಲ್ಲ ರೇಟ್ ಚಲೋ ಆಗಿದ್ದು ನೋಡ್ಕೊಂಡು ಈ ವರ್ಷ ಮನ್ಯಾಗ ಬೇಡ ಅಂದ್ರೂ ಬೆಳೆದೇವ್ರಿ ನಾವು. ಇವ್ ರೈತರು ಸೇರ್ಕೊಂಡ್ರಿ ನಾವು ನಮ್ಮ ಫ್ರೆಂಡ್ಸ್ ರೀ ಒಬ್ರಿಗೊಬ್ರು ಮಾಹಿತಿ ತೊಗೊಂಡು ವಿದೇಶಕ್ಕೆ ಹೋಗಿದ್ವಲ್ರಿ. ಕಲ್ಲಂಗಡಿ ಹೋದ ವರ್ಷ ಎಲ್ಲ ಚಲೋ ಆತಂತೇಳಿ ಜಗಳ ನಡೀತಲ್ರಿ ಇರಾಕ್ ಇರಾನ್ದಾಗ. ಅದು ಯುದ್ಧ ನಡೆದಿದ್ದಕ್ಕೆ ಅವ್ರು ಏನಂದ್ರೆ ಇಲ್ರಿ ನಮ್ಗೆ ಬರೋಕ್ಕಾಗೋದಿಲ್ಲ ಅನ್ನೋ ಕುಂತ್ಬಿಟ್ರಿ ನಾವು ಕಾಲ್ ಮಾಡತ್ಲೆ. ಮುಂದೆ ಅದು ಅಣಿಕಲ್ ಮಳೆ ಆತಲ್ರಿ, ಹಣ್ಣು ಅಷ್ಟು ಪೂರ್ತಿ ಡ್ಯಾಮೇಜ್ ಆಗಿಬಿಡ್ತು ಸರ್. ಈಗ ಅದು ಹಣ್ಣು ಡ್ಯಾಮೇಜ್ ಆಗಿಂದ ಈಗ ನಾವು ಇಷ್ಟು ಹಣ್ಣು ಐತಲ್ರಿ ನಮ್ಗೆ ಮನೆಯವ್ರಿಗೆ ತಿನ್ನಕ್ಕೆ ಬರೋದಿಲ್ಲ ನೋಡಿ ಸರ್. ಆ ಪರಿಸ್ಥಿತಿ ಆಗಿಬಿಟ್ಟೈತ್ರಿ. ಸರ್ಕಾರ ಪರಿಹಾರ ಕೊಟ್ರೆ ಚಲೋ ಆಗತ್ತೆ ರೀ. ಯಾಕಂದ್ರೆ ಮತ್ತೆ ಮುಂದೆ ವರ್ಷ ಬೆಳ್ಯಾಕೆ ಮನಸ್ಸಾಗತ್ತೆ ರೀ. ಈಗ ಒಬ್ರು ನೋಡಿ ಒಬ್ರು ಬೆಳಿತಿರ್ತೀವಿ ರೀ ನಾವು. ಇದು ಫಸ್ಟ್ ಟೈಮ್ ಹೋದ ವರ್ಷ ಅವ್ರದ್ದು ದೊಡ್ಡ ಲುಕ್ಷಣ ಆಯ್ತು. ಮತ್ತು ಏನು ಸರ್ಕಾರನ ಏನು ಮಾಡಲಿಲ್ಲ ಅಂತ ಎಲ್ಲ ಯಾಕೆ ಹಾಕೋದು ಬಿಡ ಅಂತ ರೈತರು ಹಿಂಗಾಗಿ ಹಿಂದೆ ಉಳಿದು ಬಿಡ್ತಾರೆ ರೀ. ಸಮಸ್ಯೆ ಅಂದ್ರೆ ಮಳೆ ಬಂದು ಲಾಸ್ ಭಾಳ ಆಯ್ತು ಸರ.
ಯುದ್ಧ ನಡೆದ ಮಾರ್ಕೆಟೇ ಇಲ್ಲ ಸರ್ ಇದ್ರದ್ದು. ಮೊದ್ಲಾಕ 17 20 ರೂಪಾಯಿ ಖರೀದಿತ್ತು ರೀ ಯುದ್ಧ ನಡೆಯೋಕ್ಕಿಂತ ಮುಂಚೆ. ಇವಾಗ 4 5 ರೂಪಾಯಿ ಖರೀದಿ ಮಾಡಕತ್ತಾರೆ ರೀ. ನಾವೆಲ್ಲ ಬೆಳೆಸೇವ್ರಿ, ಮಾರಾಟ ಇಲ್ಲ ರೀ, ವ್ಯಾಪಾರಸ್ಥನೂ ಬರಾಕತ್ತಿಲ್ಲ ರೀ. ಕಲ್ಲಂಗಡಿ ಎಲ್ಲ ಹೊಲ್ದಾಗ ಉಳಿದು ಬಿಟ್ಟೈತೆ ರೀ, ಭಾಳ ಆಸೆ ಬಿಡತ್ತೆ ಸರ್. ನಾವು ಎಲ್ಲ ಬಾಂಬೆ ಅಲ್ಲಿ ತುಂಬಿಸ್ತಿದ್ರಿ, ಗೋವಾಕ್ಕೆ ಬಾಂಬೆಗೆಲ್ಲ ತುಂಬಿಸ್ತಿದ್ರಿ ಬಂದು. ಇವಾಗ ಮಾತ್ರ ಯಾರು ಬರ್ತಾ ಇಲ್ಲ ರೀ. ಬರ್ತಾರ 3 ರೂಪಾಯಿ 2 ರೂಪಾಯಿ ಅಂತಾರೆ ರೀ. ಅದು 3 ರೂಪಾಯಿ 2 ರೂಪಾಯಿ ಕೊಟ್ಟರೆ ನಮಗೇನು ಲಾಸ್ ರೀ. ಎಲ್ಲ ಬೆಳೆದದ್ದು ಗೊಬ್ಬರದ್ದು ಎಣ್ಣೆದು ಬರಾಕತ್ತಿಲ್ಲ ಸರ್. ನಾವು 1,20,000 ಖರ್ಚು ಮಾಡಿ ಬೆಳೆಸಿದ್ರಿ ಸರ. ಈಗ 20-30 ಸಾವಿರ ರೂಪಾಯಿ ಆಗೈತೆ ನೋಡಿ ಸರ್. ಯುದ್ಧ ನಡೀಲಿಕ್ಕಂದ್ರೆ ಲಾಭ ಇತ್ತು ರೀ. ಸರ್ಕಾರ ಎಲ್ಲ ನಮ್ಗೆ ಅದು ಸಹಾಯ ಮಾಡಿದ್ರೆ ಅನುಕೂಲ ಆಗತ್ತೆ ಸರ.